ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನವೆಂಬರ್ ಮಂತಿನ ಕಂಪ್ಲೀಟ್ ಮಂತ್ ಕರೆಂಟ್ ಅಫೇರ್ಸ್ ನೋಡೋಣ. ಇದರಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ MCQ ಮಾತ್ರಲ್ಲೇ ಇರುತ್ತೆ. ಈಗ ಆಲ್ರೆಡಿ ನಾನು ಫೆಬ್ರವರಿ, ಜನವರಿ, ಡಿಸೆಂಬರ್ 3 ತಿಂಗಳದ್ದು ಆಲ್ರೆಡಿ ಮಾಡಿದ್ದೀನಿ. ಇವಾಗ ನವೆಂಬರ್, ನಾಳೆ ಅಕ್ಟೋಬರ್ದು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇದ್ರ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುವಂತಹ ಸ್ಟಡಿ ಜೂನ್ ಟೆಲಿಗ್ರಾಮ್ ಚಾನಲ್ ಅಲ್ಲೇ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಇದನ್ನ ತಗೋಬಹುದು. ಹಾಗೆ ಕ್ಲಾಸ್ ಹೇಗಿತ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ನೆಕ್ಸ್ಟ್ ಬೇರೆ ಕ್ಲಾಸ್ ಮಾಡೋದಕ್ಕೂ ಕೂಡ ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸಸ್ ನ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಏನಂದ್ರೆ ಫಸ್ಟ್ ಇದು ಕ್ವಶನ್ ಇರುತ್ತೆ, 4 ಕೂಡ ಆಪ್ಷನ್ ಇರ್ತವೆ. ನೀವು ಒಂದ್ ಪೆನ್ನು ಪೇಪರ್ ಇಟ್ಕೊಂಡು ಗೆಸ್ ಮಾಡ್ಕೊಂಡು ನೀವು ನಂದೀಗ ಒಂದನೇ ಕ್ವಶನ್ಗೆ ಏನಂದ್ರೆ ಪೆನ್ನು ಪೇಪರ್ ಅಲ್ಲಿ ತಗೊಂಡು ಒಂದನೇ ಕ್ವಶನ್ಗೆ ಎ, ಎರಡನೇ ಕ್ವಶನ್ಗೆ ಸಿ, ಈ ತರ ಹಿಂಗ ಫಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ನೆಕ್ಸ್ಟ್ ಸ್ಲೈಡ್ ಇದು ರೈಟ್ ಆನ್ಸರ್ ಯಾವ್ದು ಅಂತ ತೋರಿಸ್ತೀನಿ. ಆ ತರ ನೀವು ಕ್ರಾಸ್ ಚೆಕ್ ಕೂಡ ಮಾಡ್ಕೊಳ್ಳಿ. ಅಂದ್ರೆ 50 ಕ್ವಶನ್ಸ್ ಅಷ್ಟೇ ಇರ್ತವೆ, ಇದರಲ್ಲಿ 50 ಕ್ವಶನ್ಸ್ ಅಷ್ಟೇ ಇರ್ತವೆ. ಆ ತರನು ಮಾಡಿದ್ರೆ ನಿಮ್ಗೆ ಇನ್ನೂ ಯೂಸಸ್ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ನಿಮ್ಗೆ ಯಾವ ಕ್ಲಾಸಸ್ ಬೇಕಂದ್ರೂ ಕೂಡ ನೀವು ನನಗೆ ಹೇಳಿದ್ರೆ ನಾನು ನೆಕ್ಸ್ಟ್ ಅದು ಬೇರೆ ಬೇರೆ ತರ ಕ್ಲಾಸಸ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತ ಮೊದಲನೇ ಕ್ವಶನ್ ಏನಿದೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಿಂಹಾಚಲಂ ದೇವಾಲಯವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೇನೆ. ಒಡಿಶಾ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಂಧ್ರ ಪ್ರದೇಶದಲ್ಲಿ ಇದೆ. ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಭಾರತೀಯ ಪುರಾತತ್ವ ಸಮೀಕ್ಷೆ ಶಿಲಾಶಾಸನವು ತಜ್ಞರ ಇತ್ತೀಚೆಗೆ 13ನೇ ಶತಮಾನದ ಸಿಂಹಾಚಲಂ ದೇವಾಲಯದಲ್ಲಿ ಹನುಮಂತನ ಪ್ರತಿಮೆ ಮೇಲೆ ತೆಲುಗು ಶಾಸನ ಕಂಡುಕೊಂಡರು. ಅಂದ್ರೆ ಅಲ್ಲಿ ಒಂದು ತೆಲುಗು ಶಾಸನ ಕಂಡು ಬಂದೈತಂತೆ. ಅಂದ್ರೆ 13ನೇ ಶತಮಾನದಲ್ಲಿ ಕಟ್ಟಿರುವಂತಹ ಸಿಂಹಾಚಲಂ ದೇವಸ್ಥಾನದಲ್ಲಿ ಹನುಮಂತನ ಪ್ರತಿಮೆ ಮೇಲೆ ಅಂದ್ರೆ ಆಂಜನೇಯ ಆ ವಿಗ್ರಹದ ಮೇಲೆ ತೆಲುಗು ಶಾಸನ ಕಂಡು ಬಂದೈತಂತೆ. ಅದಕ್ಕೋಸ್ಕರ ಸಿಂಹಾಚಲಂ ಟೆಂಪಲ್ ನ್ಯೂಸ್ ಅಲ್ಲಿದೆ. ಅದಕ್ಕೋಸ್ಕರ ಈ ಕ್ವಶನ್ ಬಂದಿದೆ ಇವಾಗ. ಓಕೆನಾ. ಅದ್ರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದ್ರೆ, ವರಹಲಕ್ಷ್ಮಿ ನರಸಿಂಹ ದೇವಾಲಯವು ಎಂದು ಕೂಡ ಸಿಂಹಾಚಲ ದೇವಾಲಯವನ್ನ ಕರೀತಾರೆ. ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿದೆ. ಸಾರಿ. ವಿಷ್ಣುವಿನ ನರಸಿಂಹ ಅವತಾರಕ್ಕೆ ಸಮರ್ಪಿತವಾದ ಇದನ್ನು ಆರಂಭದಲ್ಲಿ 11ನೇ ಶತಮಾನದಲ್ಲಿ ಒಡಿಶಾದ ಜಗಪತಿ ಆಡಳಿತಗಾರರು ನಿರ್ಮಿಸಿದ್ದಾರೆ. ಅವಾಗ 11ನೇ ಶತಮಾನದಲ್ಲಿ ದೇವಾಲಯವನ್ನು ವೆಂಗಿ ಚಾಲುಕ್ಯರು ನಂತರ 13ನೇ ಶತಮಾನದಲ್ಲಿ ಗಂಗಾ ರಾಜವಂಶ ಅಂದ್ರೆ ವೆಂಗಿ ಚಾಲುಕ್ಯರು, ಗಂಗಾ ರಾಜವಂಶದವರು ಕೂಡ ಇದನ್ನ ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳಿದಾನೆ. ನೆಕ್ಸ್ಟ್, ಇದು ವಾಸ್ತುಶಿಲ್ಪವು ಕಳಿಂಗ ಮತ್ತು ದ್ರಾವಿಡ ಶೈಲಿಯಲ್ಲಿದೆ. ಯಾವುದು? ಸಿಂಹಾಚಲಂ ದೇವಾಲಯವು ಕಳಿಂಗ ಮತ್ತು ದ್ರಾವಿಡ ಶೈಲಿಯಲ್ಲಿದೆ ಅಂತ. ಓಕೆನಾ. ನೆಕ್ಸ್ಟ್, ಆಮೇಲೆ ಇದನ್ನ ವಿಷ್ಣುವಿನ ಅವತಾರ ಮತ್ತು ರಾಜಮನೆತನ ವ್ಯಕ್ತಿಗಳ ಶಿಲ್ಪಕಲೆಯು ಕೂಡ ರಾಜಮನೆತನದ ವ್ಯಕ್ತಿಗಳ ಶಿಲ್ಪಗಳೊಂದಿಗೆ ಇದೆ ಅಂತ ಹೇಳ್ತಾನೆ. ಓಕೆನಾ. ನೆಕ್ಸ್ಟ್, ಪಳೆಯುಳಿಕೆ ವಿದ್ಯುತ್ ಸ್ಥಾವರದಿಂದ ಹೊರಸೂಸುವ ಅನಿಲಗಳನ್ನು ಬಳಸಿಕೊಂಡು ಮೆಥನಾಲ್ ಉತ್ಪಾದಿಸಲು ಯಾವ ಸಂಸ್ಥೆ ವೇಗವರ್ಧಕವನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತಾನೆ. ಯಾವ ಸಂಸ್ಥೆಯು ವೇಗವರ್ಧಕವನ್ನು ಅಭಿವೃದ್ಧಿಪಡಿಸಿದೆ? ರಾಷ್ಟ್ರೀಯ ಜಲವಿದ್ಯುತ್ ನಿಗಮ, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ, ಭಾರತದ ವಿದ್ಯುತ್ ಗ್ರಿಡ್ ನಿಗಮ, ಈಶಾನ್ಯ ವಿದ್ಯುತ್ ಕಂಪನಿ ಅಂತ ಕೊಟ್ಟಿದ್ದಾನೆ. ರೈಟ್ ಆನ್ಸರ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಇದಕ್ಕೆ ರೈಟ್ ಆನ್ಸರ್. ಪಳೆಯುಳಿಕೆ ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಹೊರಸೂಸುವ ಅನಿಲಗಳಿಂದ ಮೆಥನಾಲ್ ಉತ್ಪಾದಿಸಲು NTPC ಒಂದು ವೇಗವರ್ಧಕವನ್ನು ರಚಿಸಿದೆ. NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಅದರಿಂದ ಈ ಅಭಿವೃದ್ಧಿಯನ್ನು ಭಾರತೀಯ ಪೆಟ್ರೋಲಿಯಂ ಮತ್ತು ಸಹಯೋಗದೊಂದಿಗೆ ಸಾಧಿಸಲಾಗಿದೆ. ನೆಕ್ಸ್ಟ್, ಮೂರನೇ ಕ್ವಶನ್, ನಾಸಾದ ಲ್ಯಾಂಡ್ಸ್ಯಾಟ್ 8 ಉಪಗ್ರಹದಿಂದ ಅಂಟಾರ್ಟಿಕಾ ಪೆನ್ದ್ವೀಪ್ ಹಿಮಾನದಿಯ ಮೇಲೆ ಇತ್ತೀಚೆಗೆ ಯಾವ ವಾತಾವರಣದ ವಿದ್ಯಮಾನವನ್ನು ಗಮನಿಸಲಾಯಿತು? ಮಂಜಿನ ವಾತಾವರಣ, ಸಮುದ್ರದ ಹೊಗೆ, ಅರೋರಾ ಬೊರೆಯಾಲಿಸ್, ಧೂಳಿನ ಬಿರುಗಾಳಿ ಅಂತಂದ್ರೆ ಇದಕ್ಕೆ ರೈಟ್ ಸಮುದ್ರದ ಹೊಗೆ. ಅಂದ್ರೆ ನಾಸಾದ ಲ್ಯಾಂಡ್ಸ್ಯಾಟ್ 8 ಉಪಗ್ರಹದ ಅಟ್ಲಾಂಟಿಕ್ ಪೈನ್ ಐಲ್ಯಾಂಡ್ ಗ್ಲೇಸಿಯರ್ ನಿಂದ ಸಮುದ್ರದ ಹೊಗೆ ಏರುತ್ತಿರುವುದು ಚಿತ್ರಗಳು ಸೆರೆ ಹಿಡಿದಿದೆ. ಇದು ಅಪರೂಪ ವಾತಾವರಣ ಘಟನೆ, ಹಿಮನದಿಯ ದುರ್ಬಲತೆ ಮತ್ತು ಧ್ರುವೀಯ ಮಂಜುಗಡ್ಡೆ ಹಾಳಾಗುವುದನ್ನು ತೋರಿಸ್ತದೆ ಅಂತ ಹೇಳ್ತಾನೆ. ಓಕೆನಾ. ಆ ರೀತಿ ಬಂದ್ರೆ ಸಮುದ್ರದ ಹೊಗೆ ಬಂದ್ರೆ ಅದು ಹಿಮ ಮಂಜುಗಡ್ಡೆಗಳು ಹಾಳಾಗ್ತಿದೆ ಅಂತ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಆಲ್ಸ್ಟೋನಿಯಾ ಸ್ಕಾಲರಿಸ್ ಎಂದರೇನು? ಆಲ್ಸ್ಟೋನಿಯಾ ಸ್ಕಾಲರಿಸ್ ಎಂದರೆ
ಜೇಡ, ಉಷ್ಣವಲಯದ ಮರ, ಆಕ್ರಮಣಕಾರಿ ಕಳೆ, ಚಿಟ್ಟೆ ಅಂತ ಕೊಡ್ತಾರೆ. ಇದು ರೈಟ್ ಆನ್ಸರ್. ಉಷ್ಣವಲಯದ ಮರ ಅದು ಒಂದು ಮರ. ಯಾಕಂದ್ರೆ ಡಾನಾ ಚಂಡಮಾರುತ ಬಂತಲ್ವಾ ಕೋಲ್ಕತ್ತಾದಲ್ಲಿ, ಅವಾಗ ಭಾರಿ ಮಳೆ ತಂತು. ಇದರಿಂದ ಚಾಟಿಮ ಮರಗಳು ಅಂದ್ರೆ ಅಲ್ಸ್ಟೋನಿಯಾ ಸ್ಕಾಲರಿಸ್ ತಮ್ಮ ಬಲವಾದ ವಾಸನೆ ಹೂಗಳನ್ನು ಉದುರಿಸಿತು. ಅಲರ್ಜಿ ಮತ್ತು ಅಸ್ತಮ ಪೀಡಿತ ಪರಿಹಾರಕ್ಕೆ ನೀಡಿತು. ಅಂದ್ರೆ ಅದು ಆ ಮರಕ್ಕೆ ಅವಾಗ ಪ್ರಾಬ್ಲಮ್ ಆಗಿದೆ ಅಂತೆ, ಅದಕ್ಕೋಸ್ಕರ ಅದು ನ್ಯೂಸ್ ಅಲ್ಲಿ ಬಂದಿದೆ. ಓಕೆನಾ. ಆಮೇಲೆ ಭಾರತದಲ್ಲಿ ಸಪ್ತಪರ್ಣಿ ಎಂದು ಕೂಡ ಕರೆಯಲ್ಪಡುವ 7 ಎಲೆಯ ಸಮೂಹಗಳನ್ನು ಹೊಂದಿದೆ. ಇದು ಶರತ್ಕಾಲದ ಕೊನೆಯ ಸಣ್ಣ ಪರಿಮಳಯುಕ್ತ ಹಸಿರು ಬಿಳಿ ಹೂಗಳನ್ನು ಅರಳಿಸುತ್ತದೆ. ಮರದ ತೊಗಟೆ ಮತ್ತು ಎಲೆಗಳನ್ನು ಉಸಿರಾಟ, ಚರ್ಮ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಸಾಂಪ್ರದಾಯಿಕ ಔಷಧಿಯಲ್ಲಿ ಕೂಡ ಬಳಸಲಾಗುತ್ತದೆ ಇದನ್ನ. ಓಕೆನಾ. ಇದು ನೆಕ್ಸ್ಟ್ ಇದನ್ನ ಕಪ್ಪು ಹಲಗೆ ಮರ ಎಂದು ಕೂಡ ಕರೀತಾರೆ ಅಂತ. ಇದನ್ನ ಕಪ್ಪು ಹಲಗೆಯ ಮರ ಎಂದು ಕೂಡ ಕರೆಯಲಾಗುತ್ತದೆ. ಓಕೆನಾ. ನೆಕ್ಸ್ಟ್ ಡಿಜಿಟಲ್ ಇಂಡಿಯಾ ಕಾಮನ್ ಸರ್ವಿಸ್ ಸೆಂಟರ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ರಕ್ಷಣಾ ಸಚಿವಾಲಯ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಕೃಷಿ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಇದನ್ನ ಸ್ಟಾರ್ಟ್ ಮಾಡ್ತದೆ. ಓಕೆನಾ. ಗ್ರಾಮೀಣ ಭಾರತದಲ್ಲಿ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಲು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಡಿಜಿಟಲ್ ಇಂಡಿಯಾ ಕಾಮನ್ ಸರ್ವಿಸ್ ಸೆಂಟರ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ಉತ್ತರ ಪ್ರದೇಶದ ಪಿಲಿಭಿತ್ ಮತ್ತು ಗೋರಖ್ಪುರದಲ್ಲಿ ಪ್ರಾರಂಭವಾಗುತ್ತದೆ. ಈ ಆಡಳಿತ ಹಣಕಾಸು ಮತ್ತು ವಾಣಿಜ್ಯ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸಲಾಗಿದೆ. ಓಕೆನಾ. ನೆಕ್ಸ್ಟ್, ಯಾನಾಡಿ ಬುಡಕಟ್ಟು ಜನಾಂಗದವರು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ? ಯಾನಾಡಿ ಬುಡಕಟ್ಟು ಜನಾಂಗ ಅಂತ ಇದೆ ಅಲ್ವಾ, ಅದರ ಅವರು ಎಲ್ಲಿ ವಾಸ ಮಾಡ್ತಾರೆ ಅಂತ ಕೇಳಿದಾನೆ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದು ಯಾನಾಡಿ ಬುಡಕಟ್ಟು ಜನಾಂಗ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಆಂಧ್ರ ಪ್ರದೇಶದ ಪಟ್ಟಣಂನಲ್ಲಿ ಕಾಣೆಯಾದ 3 ಯಾನಾಡಿ ಬುಡಕಟ್ಟು ಮಕ್ಕಳು ಇತ್ತೀಚೆಗೆ ಪತ್ತೆಯಾಗಿದ್ದಾರೆ. ಯಾಕಂದ್ರೆ ಯಾನಾಡಿ ಬುಡಕಟ್ಟಿನಲ್ಲಿರುವಂತಹ 3 ಮಕ್ಕಳು ಕಾಣೆಯಾಗಿದ್ರಂತೆ, ಅವರು ರೀಸೆಂಟ್ ಆಗಿ ಪತ್ತೆಯಾಗಿದ್ದಾರೆ. ಅದಕ್ಕೋಸ್ಕರ ಯಾನಾಡಿ ಬುಡಕಟ್ಟು ಜನಾಂಗವು ನ್ಯೂಸ್ ಅಲ್ಲಿದೆ. ಓಕೆನಾ. ಇದು ಆಂಧ್ರ ಪ್ರದೇಶ ಪರಿಶಿಷ್ಟ ಪಂಗಡವಾಗಿದ್ದು ಬಡತನ ಮತ್ತು ಸಾಮಾಜಿಕ ಬಹಿಷ್ಕಾರದಲ್ಲಿ ವಾಸಿಸುತ್ತಿದ್ದಾರೆ ಅಂತ ಇವರು. ಆಮೇಲೆ ಜನಸಂಖ್ಯೆಯಲ್ಲಿ 2001ರ ಜನಗಣತಿ ಪ್ರಕಾರ 4,67,167 ಎಂದು ದಾಖಲಿಸಲಾಗಿದೆ ಜನಸಂಖ್ಯೆ ಅವರನ್ನು. ಓಕೆನಾ. ನೆಕ್ಸ್ಟ್, ಆಕ್ರಮಣಕಾರಿ ಪ್ರಭೇದವಾದ ಸೆನ್ನಾ ಸ್ಪೆಕ್ಟ್ವಾ ಬಿಲಿಯಸ್ ಅನ್ನು ಯಾವ ರಾಜ್ಯದ ಕಾಡುಗಳಿಂದ ನಿರ್ಮೂಲನೆ ಮಾಡಲಾಗಿದೆ? ತಮಿಳುನಾಡು, ಒಡಿಶಾ, ಬಿಹಾರ್, ಗುಜರಾತ್. ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ತಮಿಳುನಾಡಿನಲ್ಲಿ ಮಾಡಲಾಗಿದೆ. ಓಕೆನಾ. ಮದ್ರಾಸ್ ಹೈಕೋರ್ಟ್ ಅಕ್ಟೋಬರ್ 1, 2025ರಂದು ತಮಿಳುನಾಡಿನ ಕಾಡುಗಳಿಂದ ಸೆನ್ನಾ ಸ್ಪೆಕ್ಟಾಲಿಬಿಸ್ ಎಂದು ಸಂಪೂರ್ಣವಾಗಿ ತೆಗೆದುಹಾಕುವಂತೆ ಆದೇಶಿಸಿತು. ಪ್ರಸ್ತುತ 28,000 ಟನ್ಗಳು ಉಳಿದಿವೆ. ಈ ಆಕ್ರಮಣಕಾರ ಪ್ರಭೇದವನ್ನು ನಿರ್ಮೂಲನೆ ಮಾಡುವ ಪ್ರಯತ್ನಗಳನ್ನು ನಡೆಯುತ್ತಿದೆ. ಮರದ ಕಾಗದ ಕಂಪನಿಗಳೊಂದಿಗೆ ಮಾತುಕತೆ ನಡೆಸುವ ಮೂಲಕ ತೆಗೆದುಹಾಕುವ ಪ್ರಕ್ರಿಯೆಯನ್ನು ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯವು ಒತ್ತಿ ಹೇಳಿದೆ. ಓಕೆನಾ. ನೆಕ್ಸ್ಟ್, ಆದಿತ್ಯ ಎಲ್1 ನಲ್ಲಿ ಗೋಚರ ಹೊರಸೂಸುವಿಕೆ ರೇಖೆಯ ಕರೋನೋಗ್ರಾಫ್ ನಿಂದ ಅವಲೋಕನಗಳನ್ನು ಯಾವ ಸಂಸ್ಥೆ ವರದಿ ಮಾಡಿದೆ? ಕರೋನೋಗ್ರಾಫ್ ಅವಲೋಕನವನ್ನು ಯಾವ ಸಂಸ್ಥೆ ವರದಿ ಮಾಡಿದೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಬಾಂಬೆ, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಬೆಂಗಳೂರು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಮುಂಬೈ. ಇದಕ್ಕೆ ರೈಟ್ ಆನ್ಸರ್ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ ಬೆಂಗಳೂರು ಅವರು ಮಾಡಿದಾರಂತೆ. ಓಕೆನಾ. ಬೆಂಗಳೂರಿನಲ್ಲಿ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ, ಇದು ವಿಜ್ಞಾನಿಗಳ ಭಾರತದ ಮೊದಲ ಸೌರ ಕಾರ್ಯಾಚರಣೆಯಾದ ಆದಿತ್ಯ ಎಲ್1 ನಲ್ಲಿ ಗೋಚರ ಹೊರಸೂಸುವಿಕೆ ರೇಖೆಯ ಕರೋನೋಗ್ರಾಫ್ ಬಳಸಿ ಗಮನಾರ್ಹ ಅವಲೋಕನವನ್ನು ಮಾಡಿದ್ದಾರೆ. ಈ ಸಿಂಪಲ್ ಕ್ವಶನ್ ಅಂದ್ರೆ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ ಎಲ್ಲೈತೆ ಅಂದ್ರೆ ಅದು ಕೂಡ ಬೆಂಗಳೂರಲ್ಲಿದೆ. ಓಕೆನಾ. ಆ ರೀತಿ ಇದು ಎಕ್ಸ್ಟ್ರಾ ಇನ್ನೊಂದು ಪಾಯಿಂಟ್. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ಮಾಯಾ ಸಂಡುರವರು ಅಧ್ಯಕ್ಷರಾಗಿ, ಅಂದ್ರೆ ಮಾಯಾ ಸಂಡು ಒಬ್ರು ಅವರು ಯಾವ ದೇಶಕ್ಕೆ ಅಧ್ಯಕ್ಷರಾಗಿದ್ದಾರೆ? ಬೆಲ್ಜಿಯಂ, ಮಾಲ್ಡೋವಾ, ಜೆಕಿನಾ, ಸ್ಪೇನ್. ಅಂದ್ರೆ ಇವರು ಮಾಲ್ಡೋವಾಕ್ಕೆ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್, ಸ್ವಿಫ್ಟ್ ಜಿಪಿಐ ಮೂಲಕ ಗಡಿಯಾಚೆಗಿನ ಪಾವತಿಗಳಿಗೆ ನೈಜ ಸಮಯದಲ್ಲಿ ಟ್ರ್ಯಾಕಿಂಗ್ ನೀಡುವ ಮೊದಲ ಭಾರತೀಯ ಬ್ಯಾಂಕ್ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಐಡಿಎಫ್ಸಿ ಬ್ಯಾಂಕ್ ಸ್ವಿಫ್ಟ್ ಜೊತೆಗಿನ ಪಾಲುದಾರಿಕೆ ಅಂತಾರಾಷ್ಟ್ರೀಯ ಹಣ ವರ್ಗಾವಣೆ ನೈಜ ಸಮಯದ ಟ್ರ್ಯಾಕಿಂಗ್ ಸೇವೆಯನ್ನು ಪ್ರಾರಂಭಿಸಿದೆ. ಗಡಿಯಾಚೆಗಿನ ಪಾವತಿಗಳಿಗೆ ಅತ್ಯಂತ
ಅಂತ್ಯದಿಂದ ಕೊನೆಯವರೆಗೂ ಪತ್ತೆ ಹಚ್ಚುವಿಕೆಯನ್ನು ಒದಗಿಸುತ್ತೆ. ಮೊದಲ ಅಂತ ಬಂದ್ರೆ ಅದು ಇಂಪಾರ್ಟೆಂಟ್ ಅಂತ. ಮೊದಲ ಭಾರತೀಯ ಬ್ಯಾಂಕ್ ಇದಾಗಿದೆ. ಯಾವುದು? IDFC ಬ್ಯಾಂಕ್. ಏನ್ ಮಾಡ್ತತಿ? ಸ್ವಿಫ್ಟ್ GPI ಮೂಲಕ ಗಡಿಯಾಚೆಗಿನ ಪಾವತಿಗಳಿಗೆ ನೈಜ ಸಮಯದ ಟ್ರ್ಯಾಕಿಂಗ್ ನೀಡುವ ಮೊದಲ ಭಾರತೀಯ ಬ್ಯಾಂಕ್ ಅಂದ್ರೆ IDFC ಫಸ್ಟ್ ಬ್ಯಾಂಕ್. IDFC ಫಸ್ಟ್ ಬ್ಯಾಂಕ್. IDFC ಬ್ಯಾಂಕ್. ಓಕೆನಾ? ನೆಕ್ಸ್ಟ್, ಈ ನಾವೀನ್ಯತೆ ಅಂತಾರಾಷ್ಟ್ರೀಯ ವಹಿವಾಟು UPI ಮತ್ತು IMPS ಪಾವತಿಗಳ ವೇಗ ಮತ್ತು ಪಾರದರ್ಶಕತೆಯನ್ನು ತರುತ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಭಾರತೀಯ ರಸ್ತೆ ಕಾಂಗ್ರೆಸ್ 83ನೇ ಭಾರತೀಯ ರಸ್ತೆ ಕಾಂಗ್ರೆಸ್ 83ನೇ ವಾರ್ಷಿಕ ಅಧಿವೇಶನವನ್ನು ಎಲ್ಲಿ ನಡೆಸಲಾಯಿತು? ರಾಯ್ಪುರನೋ, ಭೋಪಾಲೋ, ಜೈಪುರ, ವಾರಾಣಸಿ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ರಾಯ್ಪುರ. ಭಾರತೀಯ ರಸ್ತೆ ಕಾಂಗ್ರೆಸ್ 83ನೇ ವಾರ್ಷಿಕ ಅಧಿವೇಶನವನ್ನು ಛತ್ತೀಸ್ಗಢದ ರಾಯ್ಪುರದಲ್ಲಿ ನಡೆಸಲಾಗುತ್ತು. ನವೆಂಬರ್ 11ರಂದು ಕೊನೆಗೊಳ್ಳುವ 4 ದಿನಗಳ ಕಾರ್ಯಾಚರಣೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಿದರು. ನಿತಿನ್ ಗಡ್ಕರಿ ಅವರು 3 ಹೊಸ ಮಾರ್ಗಸೂಚಿಗಳನ್ನು ಮತ್ತು ರಸ್ತೆ ನಿರ್ಮಾಣ ಮತ್ತು ಸುರಕ್ಷತೆ ಕುರಿತು ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. 2,000ಕ್ಕೂ ಹೆಚ್ಚು ತಜ್ಞರು, ವಿಜ್ಞಾನ ಮತ್ತು ಇಂಜಿನಿಯರ್ಗಳು ಭಾಗವಹಿಸಿದ್ದರು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಬೆಂಗಳೂರಿನ ಮೊದಲ ಡಿಜಿಟಲ್ ಜನಸಂಖ್ಯಾ ಗಡಿಯನ್ನು ಎಲ್ಲಿ ಉದ್ಘಾಟಿಸಿದರು? ಬೆಂಗಳೂರಿನ ಮೊದಲ ಡಿಜಿಟಲ್ ಜನಸಂಖ್ಯಾ ಗಡಿಯನ್ನು ಎಲ್ಲಿ ಉದ್ಘಾಟಿಸಿದರು? ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಜ್ಞಾನ ಸಂಸ್ಥೆ, ರಾಷ್ಟ್ರೀಯ ಸುಧಾರಿತ ಅಧ್ಯಯನ ಸಂಸ್ಥೆ, ಸಾಮಾಜಿಕ ಆರ್ಥಿಕ ಬದಲಾವಣೆ ಸಂಸ್ಥೆ. ಇದಕ್ಕೆ ರೈಟ್ ಆನ್ಸರ್ ಸಾಮಾಜಿಕ ಆರ್ಥಿಕ ಬದಲಾವಣೆ ಸಂಸ್ಥೆ ಆಗಿರುತ್ತದೆ. ನೆಕ್ಸ್ಟ್, ಬೆಂಗಳೂರಿನ ಮೊದಲ ಡಿಜಿಟಲ್ ಜನಸಂಖ್ಯಾ ಗಡಿಯಾರವನ್ನು ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಎಕನಾಮಿಕ್ ಚೇಂಜ್ ಅಲ್ಲಿ ಉದ್ಘಾಟಿಸಿದರು. ಓಕೆನಾ? ನೆಕ್ಸ್ಟ್, ಇತ್ತೀಚೆಗೆ ಯಾವ ಸಚಿವಾಲಯವು ವೈದ್ಯಕೀಯ ಸಾಧನ ಉದ್ಯಮವನ್ನು ಬಲಪಡಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ? ವೈದ್ಯಕೀಯ ಸಾಧನ ಉದ್ಯಮವನ್ನು ಬಲಪಡಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಇದಕ್ಕೆ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯನೋ, ಅಥವಾ ಗ್ರಾಹಕ ವ್ಯವಹಾರಗಳ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯನೋ, ಅಥವಾ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯನೋ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯನೋ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ಭಾರತದ ವೈದ್ಯಕೀಯ ಸಾಧನ ವಲಯವನ್ನು ಉತ್ತೇಜಿಸಲು ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸಲು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯವು ವೈದ್ಯಕೀಯ ಸಾಧನ ಉದ್ಯಮವನ್ನು ಬಲಪಡಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಒಟ್ಟು ಬಜೆಟ್ 500 ಕೋಟಿ. ಓಕೆ, ನೆಕ್ಸ್ಟ್, ಲಡ್ಕಿ ಬಹಿನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ತಮಿಳುನಾಡು ಅಂದ್ರೆ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ. ಓಕೆನಾ? ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರವು ಪ್ರಾರಂಭಿಸಿದ ಲಡ್ಕಿ ಬಹನ್ ಯೋಜನೆಯು 21ರಿಂದ 65 ವರ್ಷ ವಯಸ್ಸಿನ ಹಿಂದುಳಿದ ಮಹಿಳೆಯರಿಗೆ ಮಾಸಿಕ 1,500 ರೂಪಾಯಿ ಕೊಡೋದು. ಯಾರಿಗೆ ಕೊಡ್ತಾರೆ ಇದನ್ನ? ಲಡ್ಕಿ ಬಹಿನ್ ಅಂತ ಕೂಡ ಕೇಳ್ತಾರೆ. ಅಂದ್ರೆ ಹಿಂದುಳಿದ ಮಹಿಳೆಯರಿಗೆ ಎಷ್ಟು ಕೊಡ್ತಾರೆ? 1,500 ರೂಪಾಯಿ ಕೊಡ್ತಾರೆ. ವಯಸ್ಸೇನು? 21ರಿಂದ 65 ವರ್ಷ. ಆಮೇಲೆ ಇದರ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟಿರ್ಬೇಕು? ಇವ್ರಿಗೆ 2.5 ಲಕ್ಷ ಅಂತ ಒಳಗಿರ್ಬೇಕು. ಓಕೆನಾ? ನೆಕ್ಸ್ಟ್, RO3 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಇಸ್ರೇಲ್ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ? RO3 ಎಂಬ ಒಂದು ಕ್ಷಿಪಣಿ ಮಾಡಿದಾರಂತೆ. ಅದರ ಒಂದ್ ಸೈಡು ಇಸ್ರೇಲ್ ಇದಾರಂತೆ, ಅದರೊಳಗೆ ಇನ್ನೊಬ್ರು ಯಾರಿದ್ದಾರೆ ಅಂತ ಕೇಳಿದಾನೆ. ಭಾರತ ಇದೆಯೋ, ರಷ್ಯಾ ಇದೆಯೋ, ಅಮೆರಿಕ ಇದೆಯೋ, ಫ್ರಾನ್ಸ್ ಇದೆಯೋ ಅಂತ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್. ಓಕೆನಾ? ಇಸ್ರೇಲ್ ಮತ್ತು ಅಮೆರಿಕ ಸೇರಿ 2025ರಲ್ಲಿ RO3 ಕ್ಷಿಪಣಿಯ ಪ್ರತಿಬಂಧಕ ವ್ಯವಸ್ಥೆಯನ್ನು ನಿಯೋಜಿಸಲು ಜರ್ಮನಿಯೊಂದಿಗೆ ಕೆಲಸ ಮಾಡುತ್ತಿದೆ. ಓಕೆನಾ? RO3 ಎಂಬುದು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು USA ಕ್ಷಿಪಣಿ ರಕ್ಷಣಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಬಾಹ್ಯ ವಾತಾವರಣ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ವ್ಯವಸ್ಥೆ ಆಗಿದೆ. ಓಕೆನಾ? ಎರಡು ಹಂತದ ಘನ ಇಂಧನ ಪ್ರತಿಬಂಧಕಗಳನ್ನು ಬಳಸಿಕೊಂಡು ವಾತಾವರಣದ ಹೊರಗಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಗುರಿಯಾಗಿಸಿಕೊಂಡಿದೆ. ಈ ವ್ಯವಸ್ಥೆಯು 2,400 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು ಮತ್ತು 100 ಕಿಲೋಮೀಟರ್ ಎತ್ತರದಲ್ಲಿ ಬೆದರಿಕೆಯ ಪ್ರತಿಬಂಧಕ ಹೊಂದಿದೆ. ಓಕೆನಾ? ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ರಾಜ್ಯದ ಮೊದಲ ಡಬಲ್ ಡೆಕ್ಕರ್ ಎಲೆಕ್ಟ್ರಿಕ್ ಬಸ್ ಸೇವೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದರು? ಅಂದ್ರೆ ಉತ್ತರ ಪ್ರದೇಶದಲ್ಲಿ ಡಬಲ್ ಡೆಕ್ಕರ್ ಬಸ್ ಬಂದೈತಿ. ಓಕೆನಾ? ಅದು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ? ಲಕ್ನೋ, ಗೋರಖ್ಪುರ, ವಾರಾಣಸಿ, ಅಯೋಧ್ಯೆ ಅಂದ್ರೆ ಇದನ್ನ ಲಕ್ನೋದಲ್ಲಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್, ಅಮೆರಿಕದ ರಕ್ಷಣಾ ಕಂಪನಿ ರೆಥಿಯಾನ್ ಅಭಿವೃದ್ಧಿಪಡಿಸಿದ ಹ್ಯಾವಕ್ ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿ ಆಗಿದೆ? ಇದೊಂದು ಯಾವ ರೀತಿಯ ಕ್ಷಿಪಣಿ? ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿನೋ, ನೆಲದಿಂದ ಆಕಾಶಕ್ಕೋ, ನೆಲದಿಂದ ನೆಲಕ್ಕೋ,
ಜಲಾಂತರ್ಗಾಮಿ ವಿರೋಧಿನ ಅಂತಂದ್ರೆ ಇದು ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಆಗಿದೆ. ಓಕೆನಾ. ತೈವಾನ್ ಸೇವೆಯಿಂದ ತೆಗೆದುಹಾಕಲಾದ ಹವೆಕ್ ವಿಮಾನ ವಿರೋಧಿ ಕ್ಷಿಪಣಿಗಳನ್ನು ಏನು ಮಾಡಬೇಕು ಅಮೆರಿಕ ನಿರ್ಧರಿಸುತ್ತದೆ ಎಂದು ತೈವಾನ್ ರಕ್ಷಣಾ ಸಚಿವರು ಹೇಳಿದ್ದಾರೆ. MM-23 ರೆತಿಯಾನ್ ಅಭಿವೃದ್ಧಿಪಡಿಸಿದ ಕಡಿಮೆ ಮಧ್ಯಮ ಎತ್ತರದ ನೆಲದಿಂದ ಗಾಳಿಗೆ ಹಾರುವ ಕ್ಷಿಪಣಿಯಾಗಿದೆ. ಇದನ್ನು ವಿಮಾನಗಳನ್ನು ನಾಶ ಮಾಡಲು ವಿನ್ಯಾಸಗೊಳಿಸಲಾಗಿತ್ತು ಮತ್ತು ನಂತರ ಕ್ಷಿಪಣಿಗಳನ್ನು ಗುರಿಯಾಗಿಸಲು ಕೂಡ ಅಳವಡಿಸಲಾಗುತ್ತು. ಓಕೆನಾ. ಕ್ಷಿಪಣಿ 1960ರಲ್ಲಿ ಸೇವೆಯ ಪ್ರವೇಶಿಸಿತು ಮತ್ತು ಕಾಲಾನಂತರದಲ್ಲಿ ನವೀಕರಿಸಲಾಯಿತು. ನಂತರ ಇದನ್ನ ಏನ್ ಮಾಡ್ತಾರೆ ಅಂದ್ರೆ 1994ರಲ್ಲಿ MIM-104 ಪೆಟ್ರಿಯಾಟ್ ಬದಲಿಸಿ ಇದನ್ನು 2002ರಲ್ಲಿ USA ಸೇವೆಯಿಂದ ಹಂತ ಹಂತವಾಗಿ ಹೊರಹಾಕಲಾಗ್ತದೆ. ಓಕೆನಾ. ನೆಕ್ಸ್ಟ್, ಗೊಟ್ಟಿ ಕೋಯಾ ಬುಡಕಟ್ಟು ಜನಾಂಗದವರು ಭಾರತದ ಯಾವ ರಾಜ್ಯಗಳಲ್ಲಿ ಪ್ರಧಾನವಾಗಿ ಕಂಡು ಬರ್ತಾರೆ? ತೆಲಂಗಾಣ, ಆಂಧ್ರ, ಛತ್ತೀಸ್ಗಢ, ಒಡಿಶಾ ಅಥವಾ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಜಾರ್ಖಂಡ್ ಮತ್ತು ಬಿಹಾರ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಅವರು ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ ಮತ್ತು ಒಡಿಶಾದಲ್ಲಿ ಕಂಡು ಬರ್ತಾರೆ. ಇದು ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ, ಕೇಂದ್ರ ಗೃಹ ಸಚಿವಾಲಯ ಮತ್ತು 4 ರಾಜ್ಯಗಳಿಂದ ಗೊಟ್ಟಿ ಕೋಯ ಬುಡಕಟ್ಟು ಜನಾಂಗದವರ ಸ್ಥಿತಿಗತಿಯ ಕುರಿತು ವರದಿಯನ್ನು ಕೋರಿದೆ. ಕೋಯಾ ಬುಡಕಟ್ಟು ಭಾರತದ ಕೆಲವೇ ಬಹು ಜನಾಂಗೀಯ ಮತ್ತು ಬಹುಭಾಷಾ ಬುಡಕಟ್ಟು ಸಮುದಾಯದಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಯಾವ ಸಂಸ್ಥೆಯು ತಳೀಯವಾಗಿ ಮಾರ್ಪಡಿಸಿದ ಬ್ಯಾಕ್ಟೀರಿಯಾವನ್ನು ಬಳಸಿಕೊಂಡು ಕೋಶಾಧಾರಿತ ಬಯೋಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದಾನೆ. ಕೋಶಾಧಾರಿತ ಬಯೋಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿದೆ. ರೈಟ್ ಆನ್ಸರ್ ಯಾವುದಂದ್ರೆ ಸಹಾ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಭಾರತೀಯ ಸಂಶೋಧಕರ ತಳೀಯವಾಗಿ ಮಾರ್ಪಡಿಸಿದ ಬ್ಯಾಕ್ಟೀರಿಯಾವನ್ನು ಬಳಸಿಕೊಂಡು ಕೋಶಾಧಾರಿತ ಬಯೋಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿದೆ. ಓಕೆನಾ. ಮೆದುಳಿನ ನರಕೋಶ ಮತ್ತು ರೋಗ ನಿರೋಧಕ ಕೋಶಗಳಂತಹ ಜೀವಂತ ಕೋಶಗಳು ನೈಸರ್ಗಿಕ ಜೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಲೆಕ್ಕಾಚಾರ ಮಾಡುತ್ತದೆ. ಸಂಶ್ಲೇಷಿತ ಜೀವಶಾಸ್ತ್ರವು ಮಾನವ ವಿನ್ಯಾಸಗೊಳಿಸಿದ ಲೆಕ್ಕಾಚಾರಗಳಿಗೆ ಇಂಜಿನಿಯರಿಂಗ್ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ. ಕೋಶಾಧಾರಿತ ಬಯೋಕಂಪ್ಯೂಟರ್ ಅನ್ನು ರಚಿಸುತ್ತದೆ ಅಂತ ಹೇಳಿದ್ದಾರೆ. ಓಕೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಗುಲಾಮಗಿರಿ ವಿರೋಧಿ ಆಯುಕ್ತರನ್ನು ನೇಮಿಸಿತು? ಗುಲಾಮಗಿರಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ವಿಯೆಟ್ನಾಂ ಅಂದ್ರೆ ಆಸ್ಟ್ರೇಲಿಯಾ ತನ್ನ ಮೊದಲ ಗುಲಾಮಗಿರಿ ವಿರೋಧಿ ಆಯುಕ್ತ ಕ್ರೈಸ್ತ ಇವಾನ್ಸ್ ಅವರನ್ನು ಮಾಜಿ ಸೆನೆಟರ್ ಮತ್ತು ಮಾನವ ಹಕ್ಕುಗಳ ಅಧಿಕಾರಿಯಾಗಿ ನೇಮಿಸಿತು. ಓಕೆ. ನೆಕ್ಸ್ಟ್, ಪ್ಯಾಕೇಜಿಂಗ್ ನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಹರಿಸಲು ಹೊಸ ಜೈವಿಕ ವಿಘಟನೆಯ ಫೋಮ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಭಾರತೀಯ ತಂತ್ರಜ್ಞಾನ ಸಂಸ್ಥೆ ದೆಹಲಿ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು, ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಪುಣೆ, ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಬಾಂಬೆ ಅಂತಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಭಾರತೀಯ ವಿಜ್ಞಾನ ಸಂಸ್ಥೆ ಸಂಶೋಧಕರು ಜೈವಿಕ ವಿಘಟನೆಯ ಫೋಮ್ ಅಭಿವೃದ್ಧಿಪಡಿಸಿದ್ದಾರೆ. ಇದು ಫೋಮ್ ಅಂದ್ರೆ ಬುರುಗು ಬರ್ತಲ್ಲ ಅದೇ. ಓಕೆನಾ. ಪ್ಯಾಕೇಜಿಂಗ್ ಕ್ರಾಂತಿಯನ್ನುಂಟು ಮಾಡುತ್ತದೆ ಮತ್ತು ಪರಿಸರ ಸಮಸ್ಯೆಯನ್ನು ಪರಿಹರಿಸುತ್ತದೆ. FAD ಅನುಮೋದಿತ ಜೈವಿಕ ಆಧಾರಿತ ಎಪಾಕ್ಸಿ ರೆಸಿನ್ಗಳು ಮತ್ತು ಚಹಾ ಎಲೆಗಳಿಂದ ಪಡೆದ ಗಟ್ಟಿಯಾಗಿಸುವ ಸಾಧನಗಳಿಂದ ತಯಾರಿಸಲ್ಪಟ್ಟಿದೆ. ಈ ಜೈವಿಕ ಫೋಮ್ ಪ್ಯಾಕೇಜಿಂಗ್ ಬಳಸುವ ಪ್ಲಾಸ್ಟಿಕ್ ಫೋಮ್ಗಳಿಂದ ಸುಸ್ಥಿರ ಪರ್ಯಾಯವನ್ನು ನೀಡುತ್ತದೆ ಅಂತ ಹೇಳಿದಾನೆ. ಓಕೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕ್ರಿನಮ್ ಆಂಡ್ರಿಕಮ್ ಎಂದರೇನು? ಇದು ಒಂದು ಜೇಡದ ಹೊಸ ಜಾತಿನೋ ಅಥವಾ ಹೂ ಬಿಡುವ ಸಸ್ಯದ ಹೊಸ ಜಾತಿನೋ, ಪಾಚಿಯ ವಿಶಿಷ್ಟ ಜಾತಿನೋ, ಸಾಂಪ್ರದಾಯಿಕ ನೀರಾವರಿ ವಿಧಾನವೋ ಅಂತಂದ್ರೆ ಕ್ರಿನಮ್ ಆಂಡ್ರಿಕಮ್ ಅಂದ್ರೆ ಹೂ ಬಿಡುವ ಸಸ್ಯದ ಹೊಸ ಜಾತಿ ಆಗಿರ್ತದೆ. ಇದು ಎಲ್ಲಿ ಬಿಟ್ಟಿದೆ ಅಂದ್ರೆ ಆಂಧ್ರ ಪ್ರದೇಶದ ಪೂರ್ವಘಟ್ಟದಲ್ಲಿ ಇದು ಬಿಟ್ಟಿದೆ. ಓಕೆನಾ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಬಂದಿದೆ. ಓಕೆ. ನೆಕ್ಸ್ಟ್, ಪ್ಲಾಸ್ಟಿಕ್ ತಿನ್ನುವ ಕೀಟ ಯಾವುದು? ಮಿಲ್ವರ್ಮ್ ಲಾರ್ವಾ. ಓಕೆನಾ. ಪ್ಲಾಸ್ಟಿಕ್ ತಿನ್ನುವ ಕೀಟ ಯಾವುದು? ಮಿಲ್ವರ್ಮ್ ಲಾರ್ವಾಗಳು ಯಾವ ದೇಶದಲ್ಲಿ ಪತ್ತೆಯಾಗಿವೆ? ಈ ಕ್ವಶನ್ ಅಷ್ಟೇ. ಪ್ಲಾಸ್ಟಿಕ್ ತಿನ್ನುವ ಕೀಟ ಯಾವುದು? ಮಿಲ್ವರ್ಮ್. ಹಾಗಾದ್ರೆ ಮಿಲ್ವರ್ಮ್ ಲಾರ್ವಾವು ಏನಿದು? ಇದೊಂದು ಪ್ಲಾಸ್ಟಿಕ್ ತಿನ್ನುವ ಕೀಟ ಅಥವಾ ಪ್ಲಾಸ್ಟಿಕ್ ತಿನ್ನುವ ಕೀಟವಾದ ಮಿಲ್ವರ್ಮ್ ಲಾರ್ವಾ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಆ ರೀತಿ ಕೂಡ ಕೇಳ್ಬೋದು. ಓಕೆನಾ. ಇದೆಯಲ್ಲಿ ರುವಾಂಡನು, ನೈಜೀರಿಯಾನು, ಕೀನ್ಯಾ, ಮಾಲಿ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಕೀನ್ಯಾದಲ್ಲಿ ಕಂಡುಬರುತ್ತೆ. ಓಕೆನಾ. ಕೀನ್ಯಾದಲ್ಲಿ ಇತ್ತೀಚೆಗೆ ಪತ್ತೆಯಾದ ಮಿಲ್ವರ್ಮ್ ಲಾರ್ವಾಗಳು ಪ್ಲಾಸ್ಟಿಕ್ ಪಾಲಿಸ್ಟೈರಿನ್ ತಿನ್ನಬಲ್ಲ ಮತ್ತು ಅದನ್ನು ಒಡೆಯಲು ಸಹಾಯ ಮಾಡುವ ಕರುಳಿನ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಕೋಳಿ ಸಾಗಾಣಿಕೆ ಕೇಂದ್ರಗಳಲ್ಲಿ ಕಂಡುಬರುವ ಈ ಲಾರ್ವಾ ನಿರಂತರ ಆಹಾರ ಪೂರೈಕೆಯೊಂದಿಗೆ ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯುತ್ತದೆ.
ಓಕೆನಾ. ನೆಕ್ಸ್ಟ್, ಮಾದಕ ವಸ್ತುಗಳ ಹಾವಳಿಯನ್ನು ಎದುರಿಸಲು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಆಪರೇಷನ್ ಕವಚ್ ಅನ್ನು ಪ್ರಾರಂಭಿಸಿದೆ? ಮಾದಕ ವಸ್ತು ಹಾವಳಿ ಕಡಿಮೆ ಮಾಡಲು ಆಪರೇಷನ್ ಕವಚ್ ಅಂತ ಮಾಡಿದಾರಂತೆ. ಅದನ್ನ ಯಾವ ರಾಜ್ಯದವರು ಮಾಡಿದ್ದಾರೆ ಅಂತ ಹೇಳಿದಾರೆ. ಇಲ್ಲಾಂದ್ರೆ ಆಪರೇಷನ್ ಕವಚ್ ಯಾವ್ದಕ್ಕೆ ಬಂದಿದೆ? ಕವಚ್ ಅಂತ ಬರ್ತಾ, ಅದು ಟ್ರೈನಿಗೆ, ಅದು ಬೇರೆ. ಇದು ಆಪರೇಷನ್ ಕವಚ್. ಇದು ಉದ್ದೇಶನು ಮಾದಕ ವಸ್ತುಗಳ ಹಾವಳಿ ಕಡಿಮೆ ಮಾಡಲು ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶ, ದೆಹಲಿ, ಗುಜರಾತ್, ಜಮ್ಮು ಕಾಶ್ಮೀರ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ದೆಹಲಿಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಗುಂಡಿನ ದಾಳಿ ಸೇರಿದಂತೆ ಹೆಚ್ಚುತ್ತಿರುವ ಅಪರಾಧ ಚಟುವಟಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ದೆಹಲಿ ಪೊಲೀಸರು ಗ್ಯಾಂಗ್ಗಳ ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆ ಮತ್ತು ಸಂಘಟಿತ ಅಪರಾಧಗಳ ಮೇಲೆ ಗುರಿ ಇಟ್ಟುಕೊಂಡು ಕಾರ್ಯಾಚರಣೆಯಾದ ಆಪರೇಷನ್ ಕವಚ್ ಅನ್ನು ಪ್ರಾರಂಭಿಸಿದರು. ದೆಹಲಿ ಪೊಲೀಸರು 2023 ಮೇಯಲ್ಲಿ ಪ್ರಾರಂಭಿಸಿದ ಆಪರೇಷನ್ ಕವಚ್ ದೆಹಲಿಯಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮತ್ತು ದುರುಪಯೋಗವನ್ನು ಗುರಿಯಾಗಿಸಿಕೊಂಡಿದೆ. ಅದಕ್ಕೋಸ್ಕರ ಇದನ್ನ ಆಪರೇಷನ್ ಕವಚ್ ಅನ್ನ ದೆಹಲಿಯಲ್ಲಿ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್, ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಹಕಾರ್ ಕಿಸಾನ್ ಕಲ್ಯಾಣ್ ಯೋಜನೆ ಯಾವುದಕ್ಕೆ ಬರ್ತದೆ? ಇದು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಹಕಾರ್ ಕಿಸಾನ್ ಕಲ್ಯಾಣ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಗುಜರಾತ್, ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗಿರೋದು ರಾಜಸ್ಥಾನವು ದೀರ್ಘಾವಧಿಯ ಸಹಕಾರಿ ಸಾಲಗಳ ಬಡ್ಡಿ ಸಬ್ಸಿಡಿ ಯೋಜನೆಯ ಸಹಕಾರ್ ಕಿಸಾನ್ ಕಲ್ಯಾಣ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಓಕೆನಾ. ನೆಕ್ಸ್ಟ್, ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಪ್ರಾರಂಭಿಸಿದ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶವೇನು? ಅಂದ್ರೆ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಇದರ ಉದ್ದೇಶವೇನು ಅಂತ ಕೇಳಿದ್ರೆ, ಅಂದ್ರೆ ಭಾರತೀಯ ವಿದ್ಯಾಲಯಗಳಲ್ಲಿ ಸಂಶೋಧನೆ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವುದೋ, ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸುವುದೋ, ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯವನ್ನು ಸುಧಾರಿಸುವುದೋ. ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿರ್ತದೆ. ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಶೋಧನೆ ಪತ್ತೆ ಹಚ್ಚಲು ಪಾಲುದಾರಿಕೆಯನ್ನು ವೇಗವರ್ಧಿತ ನಾವೀನ್ಯತೆ ಮತ್ತು ಸಂಶೋಧನಾ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲು ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, ಚಾಂಗ್ ಇ 6 ಮಿಷನ್ ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದೆ? ಇದು ಎಲ್ರಿಗೂ ಗೊತ್ತಿರುತ್ತೆ, ಚೀನಾ. ಓಕೆನಾ. ನೆಕ್ಸ್ಟ್, ಆ ಹೆಸರಲ್ಲೇ ಗೊತ್ತಾಗ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ಕೋಸ್ಟ್ ಗಾರ್ಡ್ ಒಡಿಶಾದ ಯಾವ ಬಂದರು ನಗರದಲ್ಲಿ ಪ್ರಾದೇಶಿಕ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ ನಡೆಸಿದೆ ಅಂದ್ರೆ ಗೋಪಾಲ್ಪುರ ಬಂದರು, ಪ್ಯಾರದೀಪ್, ದಂಬ್ರಾ, ಚಂಡಿಪುರ ಅಂತ ಕೇಳಿದ್ರೆ ಇದು ಪ್ಯಾರದೀಪ್ ಬಂದರಲ್ಲಿ. ಓಕೆನಾ. ಭಾರತೀಯ ಕರಾವಳಿ ಕಾವಲು ಪಡೆ ನವೆಂಬರ್ 12-14, 2024 ಒಡಿಶಾದ ಪ್ಯಾರದೀಪ್ ನಲ್ಲಿ ಪ್ರಾದೇಶಿಕ ಮಟ್ಟದ ಮಾಲಿನ್ಯ ಪ್ರಕ್ರಿಯೆ ವ್ಯಾಯಾಮವನ್ನು ನಡೆಸಿತು. ಓಕೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ವಾಹನಗಳಿಗೆ ಇವಿ ರಸ್ತೆ ತೆರಿಗೆ ನೋಂದಣಿ ಶುಲ್ಕದ ಮೇಲೆ 100% ವಿನಾಯಿತಿಯನ್ನು ಯಾವ ರಾಜ್ಯ ಸರ್ಕಾರ ಪರಿಚಯಿಸಿದೆ? ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ 100% ವಿನಾಯಿತಿ ಯಾವ ರಾಜ್ಯ ಸರ್ಕಾರ ತೆರಿಗೆ ಟ್ಯಾಕ್ಸ್ 0 ಟ್ಯಾಕ್ಸ್ ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕ, ಒಡಿಶಾ, ತೆಲಂಗಾಣ, ಮಹಾರಾಷ್ಟ್ರ ಅಂತಂದ್ರೆ ತೆಲಂಗಾಣ 31 ಡಿಸೆಂಬರ್ 2026 ವಿದ್ಯುತ್ ವಾಹನಗಳಿಗೆ ರಸ್ತೆ ತೆರಿಗೆ ಮತ್ತು ನೋಂದಣಿ ಶುಲ್ಕ 100% ವಿನಾಯಿತಿಯನ್ನು ಪರಿಚಯಿಸಿದೆ. 100% ವಿನಾಯಿತಿ ಕೂಡ ಕೊಟ್ಟಿದ್ದಾರೆ ಇವಿ ವೆಹಿಕಲ್ಸ್ಗೆ. ನೆಕ್ಸ್ಟ್, 19ನೇ G20 ನಾಯಕರ ಶೃಂಗಸಭೆ ಎಲ್ಲಿ ನಡೆಯಿತು? 19ನೇ G20 ಶೃಂಗಸಭೆ ನಡೀತು, ಎಲ್ಲಿ ನಡೀತು ಅದರದ್ದು ಅಂತ ಕೇಳ್ತಾನೆ. ಅದು ಭಾರತದ ನವದೆಹಲಿನೋ, ಫ್ರಾನ್ಸ್ ನ ಪ್ಯಾರಿಸೋ, ಅಥವಾ ಬ್ರೆಜಿಲ್ ನ ರಿಯೋ ಡಿ ಜನೈರನೋ, ಯುನೈಟೆಡ್ ಕಿಂಗ್ಡಮ್ ನ ಲಂಡನ್ ನಲ್ಲಿನೋ ಅಂತಂದ್ರೆ ರಿಯೋ ಡಿ ಜನೈರೋದಲ್ಲಿ ನಡೀತೈತೆ ಅದು. ಓಕೆನಾ. ನೆಕ್ಸ್ಟ್, ಇದನ್ನ 1919ರಲ್ಲಿ ಸ್ಥಾಪನೆ ಮಾಡ್ತಾರೆ. 2008ರಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಸರ್ಕಾರದ ಮುಖ್ಯಸ್ಥರಿಗೆ ವೇದಿಕೆಯಾಗಿ ಇದು 19 ದೇಶಗಳು ಮತ್ತು ಯುನೈಟೆಡ್ ಕಿಂಗ್ಡಮ್ ಅನ್ನು ಒಳಗೊಂಡಿದೆ. ಯುಎನ್ ಮತ್ತು ವಿಶ್ವ ಬ್ಯಾಂಕ್ ನಂತಹ ವಿಶೇಷ ಆಹ್ವಾನಿತರನ್ನು ಕೂಡ ಹೊಂದಿರುತ್ತದೆ ಇದರೊಳಗೆ. ಓಕೆನಾ. G20 ನಿರ್ಧಾರಕವಲ್ಲದ ನೀತಿಗಳ ಮೇಲೆ ಪ್ರಭಾವ ಬೀರುತ್ತೆ, ಆದ್ರೆ ಬದ್ಧವಾಗಿಲ್ಲ. ಇದು ಕಾನೂನುಬದ್ಧವಾಗಿರುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಡಿಯಲ್ಲಿ ಯಾವ ದ್ವೀಪವನ್ನು ಟ್ಯೂನ್ ರಫ್ತು ಕೇಂದ್ರವಾಗಿದೆ? ದೀವ್ ದ್ವೀಪನೋ, ಲಕ್ಷದ್ವೀಪನೋ, ಅಂಡಮಾನ್ ನಿಕೋಬಾರ್, ಪಂಬನ್ ದ್ವೀಪನೋ? ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ. ಓಕೆನಾ. ಅಂಡಮಾನ್ ನಿಕೋಬಾರ್ ದ್ವೀಪ ಇದೊಂದು ಟ್ಯೂನ್ ಮೀನುಗಳಲ್ಲಿ
21% ಪೂರೈಸುತ್ತದೆ ಅಂಡಮಾನ್ ನಿಕೋಬಾರ್. ಅದಕ್ಕಾಗಿ ಅಂಡಮಾನ್ ನಿಕೋಬಾರ್ದಿಂದ ರಫ್ತನ್ನು ಮಾಡ್ತಾರೆ. ನೆಕ್ಸ್ಟ್ 11ನೇ ಆಸಿಯಾನ್ ರಕ್ಷಣಾ ಮಂತ್ರಿಗಳ ಸಭೆ ಪ್ಲಸ್ ಅತಿಥಿಯ ದೇಶ ಯಾವುದು ಅಂದ್ರೆ 11ನೇ ಆಸಿಯಾನ್ ರಕ್ಷಣಾ ಮಂತ್ರಿಗಳ ಸಭೆ ಪ್ಲಸ್ ನ ಅತಿಥಿಯ ದೇಶ ಯಾವುದು ಅಂತ ಕೇಳಿದಾನೆ. ಲಾವೋನೋ, ಚೀನಾ, ಭಾರತ, ವಿಯೆಟ್ನಾಂ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಲಾವೋ ಆಗಿರ್ತತಿ. ಲಾವೋ ಇದರ ಪ್ಲಸ್ ದೇಶ ಆಗಿರ್ತತಿ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೊಹಿಮಾ ರೆಮಾದೇವಿ ಯಾವ ಜಾತಿಗೆ ಸೇರಿದೆ? ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೊಹಿಮಾ ರೆಮಾದೇವಿ ಯಾವ ಜಾತಿಗೆ ಸೇರಿದೆ? ಹಾವು, ಜೇಡ, ಮೀನು, ಕಪ್ಪೆ ಅಂದ್ರೆ ಇದು ಮೀನು ಜಾತಿಗೆ ಸೇರುತ್ತದೆ. ಇದು ಯಾವುದು? ಪಶ್ಚಿಮ ಘಟ್ಟಗಳಿಂದ ಕೊಹಿಮಾ ಎಂಬ ಹೊಸ ಸಿಹಿ ನೀರಿನ ಮೀನನ್ನು ವಿವರಿಸಲಾಗಿದೆ. ಅಂದ್ರೆ ಸಿಕ್ಕಿದೆ ಅಂತ ಇದು. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ವರದಿಯ ಪ್ರಕಾರ G20 ದೇಶಗಳಲ್ಲಿ ಯಾವ ದೇಶಗಳು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಅಗ್ರ ಮೂರು ಸ್ಥಾನಗಳನ್ನು ಹೊಂದಿದೆ ಅಂದ್ರೆ G20ಯಲ್ಲಿ. ಓಕೆನಾ. ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಚೀನಾ, ಅರ್ಜೆಂಟೈನಾ, ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್, ಯುನೈಟೆಡ್ ಕಿಂಗ್ಡಮ್, ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಭಾರತ, ಇಂಡೋನೇಷ್ಯಾ, ಚೀನಾ ಇವು ಅಗ್ರ ಸ್ಥಾನದಲ್ಲಿ ಇದಾವೆ. ಓಕೆನಾ. ಭಾರತವು 2024ರಲ್ಲಿ 7% GDP ಬೆಳವಣಿಗೆ ದರದೊಂದಿಗೆ G20ಯನ್ನು ಮುನ್ನಡೆಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಅದರ ದೃಢವಾದ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇಂಡೋನೇಷ್ಯಾ 5% ಎರಡನೇ ಸ್ಥಾನದಲ್ಲಿ. ಚೀನಾ 4.8%. ಓಕೆನಾ. ರಷ್ಯಾ 3.6%, ಬ್ರೆಜಿಲ್ 3%, 4 ಮತ್ತು 5ನೇ ಸ್ಥಾನದಲ್ಲಿ ಇದಾವೆ ಇವು. ಓಕೆನಾ. ಫಸ್ಟ್ ಟಾಪ್ 3 ಅಲ್ಲಿ ಭಾರತ, ಇಂಡೋನೇಷ್ಯಾ, ಚೀನಾ. ಫಸ್ಟ್ ಭಾರತನೇ ಇದೆ ನೋಡಿ. ಓಕೆ. ನೆಕ್ಸ್ಟ್, 2024ರ ಸುಸ್ಥಿರ ವ್ಯಾಪಾರ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸುಸ್ಥಿರ ವ್ಯಾಪಾರ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 22, 23, 25, 26 ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ 23ನೇ ಸ್ಥಾನದಲ್ಲಿದೆ. 2024ರ ಸುಸ್ಥಿರ ವ್ಯಾಪಾರ ಸೂಚ್ಯಂಕದಲ್ಲಿ ಭಾರತವು 23ನೇ ಸ್ಥಾನದಲ್ಲಿದೆ. ಈ ಸೂಚ್ಯಂಕವನ್ನು 2022ರಲ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ರವರು ಸ್ಪರ್ಧಾತ್ಮಕತೆ ಮಾಹಿತಿ ಹಿಂಜರಿಟಿ ಫೌಂಡೇಶನ್ ರಚಿಸಿದೆ. ಇವರು ರಿಲೀಸ್ ಮಾಡ್ತಾರೆ ಇದನ್ನ. ಅದರಲ್ಲಿ 23ನೇ ಸ್ಥಾನದಲ್ಲಿದೆ ವ್ಯಾಪಾರ ಸೂಚ್ಯಂಕದಲ್ಲಿ ಭಾರತ. ನೆಕ್ಸ್ಟ್, ಬಿಹಾರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದಿಸಿದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರೇನು? ಬಿಹಾರದಲ್ಲಿ ಒಂದು ಇತ್ತೀಚೆಗೆ ಮಹಿಳಾ ಸಬಲೀಕರಣಕ್ಕೆ ರಿಲೇಟೆಡ್ ಒಂದು ಕಾರ್ಯಕ್ರಮ ಮಾಡಿದ್ರಂತೆ. ಅದರ ಹೆಸರೇನು? ಮಹಿಳಾ ಸಂವಾದ, ನಾರಿ ಶಕ್ತಿ, ಸಖಿ ಮಂಡಲ್, ಬೇಟಿ ಬಚಾವೋ ಅಂತಂದ್ರೆ ಮಹಿಳಾ ಸಂವಾದ. ಬಿಹಾರ ಸಚಿವ ಸಂಪುಟವು ಮಹಿಳಾ ಸಂವಾದಕ್ಕೆ 225 ಕೋಟಿ ರೂಗಳನ್ನು ಹಂಚಿಕೆ ಮಾಡಿದೆ. ಇದು ಸರ್ಕಾರಿ ನೀತಿಗಳ ಬಗ್ಗೆ ಮಹಿಳೆಯರಿಗೆ ತಿಳಿಸುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಎಸ್ಸೆ ಬರೆಯುವಾಗ ಅಂದ್ರೆ ಮಹಿಳಾ ಸಬಲೀಕರಣ ಏನಾದ್ರು ಎಸ್ಸೆ ಬಂತಂದ್ರೆ ಈ ಪಾಯಿಂಟ್ ಕೂಡ ನೀವು ಅಲ್ಲಿ ಆಡ್ ಮಾಡಿದ್ರೆ ನಿಮ್ಮ ಎಸ್ಸೆಗೆ ವೇಟೇಜ್ ಇರುತ್ತೆ. ಓಕೆನಾ. ಕರೆಂಟ್ ಅಫೇರ್ಸ್ ಅದಕ್ಕೆ ಜಾಸ್ತಿ ನೋಡ್ಕೋಬೇಕು. ಓಕೆ. ನೆಕ್ಸ್ಟ್, ಹೊಸದಾಗಿ ಗುರುತಿಸಲಾದ ಸೂಕ್ಷ್ಮ ಜೀವಿಗಳಾದ ಕ್ಯಾಂಡಿಡಾಟಸ್ ಪೈಟೋಪ್ಲಾಸ್ಮಾ ಯಾವ ಎಣ್ಣೆಕಾಳು ಬೆಳೆಯನ್ನು ಬಾಧಿಸುವ ರೋಗಕ್ಕೆ ಕಾರಣವಾಗಿದೆ? ಸಾಸಿವೆ, ಸೂರ್ಯಕಾಂತಿ, ಎಳ್ಳು. ರೈಟ್ ಆನ್ಸರ್ ಕ್ಯಾಂಡಿಡಾಟಸ್ ಪೈಟೋಪ್ಲಾಸ್ಮಾ ಯಾವ ಎಣ್ಣೆಕಾಳು ಬೆಳೆ ಬಾಧಿಸುವ ರೋಗಕ್ಕೆ ಕಾರಣವಾಗಿದೆ ಅಂದ್ರೆ ಇದು ಎಳ್ಳು ಬೆಳೆಯೋಕೆ ಕಾರಣವಾಗೈತೆ ಇದು. ನೆಕ್ಸ್ಟ್, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧವನ್ನು ಗುರಿಯಾಗಿಸಿಕೊಂಡು ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಪ್ರತಿಜೀವಕದ ಹೆಸರೇನು? ಇದಕ್ಕೆ ರೈಟ್ ಆನ್ಸರ್ ಅಜಿಥ್ರೋಮೈಸಿನ್, ಸಿಪ್ರೋಫ್ಲೋಕ್ಸಾಸಿನ್, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷಲ್ಲಿ ಮಾಡ್ಕೊಂಡ್ಬಿಡ್ಬೇಕು ಸುಮ್ಮನೆ. ನ್ಯಾಪಿಥ್ರೋಮೈಸಿನ್, ಅಮ್ಯಾಕ್ಸಿಸಿಲಿನ್ ಅಂದ್ರೆ ಕೆಲವೊಂದಿಷ್ಟು ವರ್ಡ್ನ ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡ್ರೆ ಬೆಟರ್ ನೋಡಿ. ಒಂದೊಂದು ಅದ್ರ ಏನೇನು ಬಂದ್ಬಿಟ್ಟಿರ್ತಾವ ಟ್ರಾನ್ಸ್ಲೇಟ್ ಆದಾಗ. ಓಕೆನಾ. ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧಕವನ್ನು ಗುರಿಯಾಗಿಸಿಕೊಂಡು ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಪ್ರತಿಜೀವಕದ ಹೆಸರು ಏನಂದ್ರೆ ನ್ಯಾಪಿಥ್ರೋಮೈಸಿನ್ ಅಂತೆ. ನೆಕ್ಸ್ಟ್ ಟೈಮ್ ಇಲ್ಲಾಂದ್ರೆ ನಾನು ಇಂಗ್ಲಿಷ್ ಅಲ್ಲಿ PPT ಮಾಡ್ಕೊಂಡ್ಬಿಡ್ಲಾ, ಕಮೆಂಟ್ ಮಾಡಿ ನಾ ಹೇಗ್ ಮಾಡ್ಲಿ ಅಂತ. ಅಂದ್ರೆ ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಮಾಡ್ಬಿಡೋಣ. ಓಕೆನಾ. ಈ ಬೆಂಬಲವನ್ನು ಅಭಿವೃದ್ಧಿಪಡಿಸಿದೆ ನ್ಯಾಪಿಥ್ರೋಮೈಸಿನ್. ಅದು ಪ್ರತಿರೋಧಕವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅದೊಂದು ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧಕವಾಗಿರ್ತದೆ. ಓಕೆನಾ. ಭಾರತದಲ್ಲಿ ಉತ್ಪಾದಿಸಲಾದ ಮೊದಲ ಅಂತಂದ್ರೆ ಇಂಪಾರ್ಟೆಂಟ್ ಮೊದಲ ಸ್ಥಳೀಯ ಪ್ರತಿಜೀವಕವಾಗಿದೆ ಇದು. ಅದು ನ್ಯಾಪಿಥ್ರೋಮೈಸಿನ್. ಇದನ್ನು ಸಮುದಾಯ ಸ್ವಾಧೀನಪಡಿಸಿಕೊಂಡಿರುವ ಬ್ಯಾಕ್ಟೀರಿಯಾದ
ನ್ಯೂಮೋನಿಯಾ ಚಿಕಿತ್ಸೆಯನ್ನು ಪಡೆಯಲು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಿದ್ರೆ, ಇದನ್ನ ನ್ಯೂಮೋನಿಯಾ ಕಡಿಮೆ ಮಾಡಲು ಕೂಡ ನ್ಯಾಪಿತ್ರಮೈಸಿನ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿಶ್ವ ದೂರದರ್ಶನ ದಿನ 2024. ವಿಶ್ವ ದೂರದರ್ಶನ ದಿನ 2024 ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ದೂರದರ್ಶನ ದಿನ 2024 ವಾರ್ಷಿಕವಾಗಿ ನವೆಂಬರ್ 20, 21, 22, 23 ಅಂದ್ರೆ ನವೆಂಬರ್ 21ರಂದು ವಿಶ್ವ ದೂರದರ್ಶನ ದಿನವನ್ನು ಆಚರಿಸಲಾಗುತ್ತದೆ. ಮೊದಲ ಎಲೆಕ್ಟ್ರಿಕ್ ಟೆಲಿವಿಷನ್ ಅನ್ನು 1927ರಲ್ಲಿ 21 ವರ್ಷದ ಪಿಲೋ ಟೇಲರ್ ಪಾರ್ನ್ಸರ್ವತ್ ಕಂಡುಹಿಡಿದರು. ದೂರದರ್ಶನ ಸಂವಹನ ಮತ್ತು ಮಾಹಿತಿ ಹರಡುವಿಕೆ ಜಾಗತಿಕ ಸಂಕೇತವಾಗಿದೆ. ವಿಶ್ವಸಂಸ್ಥೆಯ ನವೆಂಬರ್ 21, 22ರಂದು 1996ರಂದು ಮೊದಲ ವಿಶ್ವ ದೂರದರ್ಶನ ವೇದಿಕೆಯನ್ನು ನಡೆಸಿತು. ಓಕೆನಾ. ದೂರದರ್ಶನವು ಸಂಘಟನೆಗಳನ್ನು ಎತ್ತಿ ತೋರಿಸುತ್ತದೆ, ಶಾಂತಿ ಮತ್ತು ಭದ್ರತಾ ಬೇಡಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಯುಎನ್ ಜನರಲ್ ಅಸೆಂಬ್ಲಿಯು ಸಂವಹನ ಮತ್ತು ಜಾಗತೀಕರಣದಲ್ಲಿ ದೂರದರ್ಶನದ ಪಾತ್ರವನ್ನು ಗೌರವಿಸಲು ವಿಶ್ವ ದೂರದರ್ಶನ ದಿನವನ್ನು ಸ್ಥಾಪಿಸಿತು. ಓಕೆನಾ. ನೆಕ್ಸ್ಟ್ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಪ್ರವೇಶವನ್ನು ನಿಷೇಧಿಸಲು ಗುರಿಯನ್ನು ಹೊಂದಿರುವ ಮಸೂದೆ ಯಾವ ದೇಶದಲ್ಲಿ ಪರಿಚಯಿಸಲಾಗಿದೆ? ಇದು ಹಳೆ ಕ್ವಶನ್. ಇದು ಭಾರತ, ನೇಪಾಳ, ಆಸ್ಟ್ರೇಲಿಯಾ, ಕೆನಡಾ. ಅಂದ್ರೆ ಇದನ್ನ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ರು. ಓಕೆನಾ. ನಿನ್ನೆ ಕ್ಲಾಸಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್, ಇತ್ತೀಚೆಗೆ ಜನಾಂಗೀಯ ಹಿಂಸಾಚಾರಕ್ಕೆ ಸಾಕ್ಷಿಯಾದ ಕುರ್ರಮ್ ಜಿಲ್ಲೆ ಯಾವ ಜಿಲ್ಲೆಯಲ್ಲಿದೆ? ಇರಾಕ್, ಪಾಕಿಸ್ತಾನ್, ಇಸ್ರೇಲ್, ಇರಾನ್. ಅಂದ್ರೆ ಇದು ಪಾಕಿಸ್ತಾನದಲ್ಲಿದೆ. ಓಕೆ. ನೆಕ್ಸ್ಟ್, ಯಮುಂದು ಊರ್ಸಿ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಉರುಗ್ವೆ, ವೆನ್ಜುವೆಲಾ, ಗಯಾನಾ. ಅಂತಂದ್ರೆ ಉರುಗ್ವೆದಲ್ಲಿ ಇವರು ಆಯ್ಕೆಯಾಗಿದ್ದಾರೆ. ಎಡಪಂಥೀಯ ರಾಜಕಾರಣಿ ಮತ್ತು ಮಾಜಿ ಮೇಯರ್ ಆಗಿದ್ದ ಯಮಂಡು ಊರ್ಸಿ ಅವರು ಉರುಗ್ವೆದ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಗೆದ್ದರು. 5 ವರ್ಷಗಳ ಸಾಂಪ್ರದಾಯವಾದ ನಾಯಕತ್ವ ನಂತರ ಕೇಂದ್ರ ಎಡ ಸರ್ಕಾರ ಮರಳುವಿಕೆಯನ್ನು ಗುರುತಿಸುತ್ತದೆ. ಅಂದ್ರೆ ಉರುಗ್ವೆದವರು ಅಷ್ಟೇ. ಅಂತಾರಾಷ್ಟ್ರೀಯ ರೋಗಕಾರಕ ಕಣ್ಗಾವಲು ಜಾಲದ ಪ್ರಾಥಮಿಕ ಉದ್ದೇಶವೇನು? ಸಾಂಕ್ರಾಮಿಕ ರೋಗಗಳ ಲಸಿಕೆಯನ್ನು ಅಭಿವೃದ್ಧಿಪಡಿಸುವುದು, ಸಾಂಕ್ರಾಮಿಕ ರೋಗ ಬೆದರಿಕೆ, ಸಾಂಕ್ರಾಮಿಕ ರೋಗಗಳ ಮೊದಲು ಅವುಗಳನ್ನು ತಡೆಗಟ್ಟಲು ಪತ್ತೆ ಹಚ್ಚುವುದು. ನೆಕ್ಸ್ಟ್, ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ತರಬೇತಿಯನ್ನು ಒದಗಿಸಲು, ಆಮೇಲೆ ಆಂಟಿವೈರಲ್ ಔಷಧಿಯನ್ನು ತಯಾರಿಸಲು. ಯಾವುದಕ್ಕಿದು? ಅಂತಾರಾಷ್ಟ್ರೀಯ ರೋಗಕಾರಕ ಕಣ್ಗಾವಲು ಜಾಲದ ಪ್ರಾಥಮಿಕ ಉದ್ದೇಶ ಏನಂದ್ರೆ ಸಾಂಕ್ರಾಮಿಕ ರೋಗ ಬೆದರಿಕೆಗಳು, ಸಾಂಕ್ರಾಮಿಕ ರೋಗಗಳ ಬದಲಾಗುವ ಮೊದಲ ಅವುಗಳನ್ನು ತಡೆಗಟ್ಟುವುದು ಅದರ ಉದ್ದೇಶವಾಗಿರ್ತದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಮೇಜರ್ ಅಟ್ಮಾಸ್ಫಿಯರಿಕ್ ಚೆರಂಕೋವ್ ಪ್ರಯೋಗ ದೂರದರ್ಶಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಮೇಜರ್ ಅಟ್ಮಾಸ್ಫಿಯರಿಕ್ ಚೆರಂಕೋವ್ ಪ್ರಯೋಗಾಲಯವನ್ನು ದೂರದರ್ಶಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಗ್ಯಾಂಗ್ಟಕ್, ಸಿಕ್ಕಿಂನ ಗ್ಯಾಂಗ್ಟಕ್ನು, ಲಡಾಖ್ನ ಹೆನ್ಲೆನು, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಥವಾ ಅಸ್ಸಾಂನ ಜೋಹರ್ತ್ ಅಂದ್ರೆ ಹ್ಯಾನ್ಲೆ, ಲಡಾಖ್ನ ಹ್ಯಾನ್ಲೆದಲ್ಲಿದ್ನ ಉದ್ಘಾಟಿಸಲಾಗಿದೆ. ಇದು 4.3 ಕಿಲೋಮೀಟರ್ ಎತ್ತರದಲ್ಲಿರುವ ಮೇಜರ್ ಅಟ್ಮಾಸ್ಫಿಯರಿಕ್ ಚೆರಂಕೋವ್ ದಲ್ಲಿ ದೂರದರ್ಶಕವನ್ನು ಉದ್ಘಾಟಿಸಲಾಗಿದೆ. ಇದು ವಿಶ್ವದ ಅತಿ ಎತ್ತರದ ಇಮೇಜಿಂಗ್ ಚೆರಂಕೋವ್ ದೂರದರ್ಶಕವಾಗಿದ್ದು 21 ಮೀಟರ್ ಅಗಲದ ಡಿಶ್ ಹೊಂದಿದ್ದು ಇದು ಏಷ್ಯಾದಲ್ಲಿಯೇ ಅತಿ ದೊಡ್ಡದಾಗಿದೆ ಎಂದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅವರು, ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಮೋಸ್ಫಿಸಿಕ್ ಅವರು ನಿರ್ಮಿಸಿವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ರಾಷ್ಟ್ರೀಯ ಯುವ ಸಂಸತ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ರಾಷ್ಟ್ರೀಯ ಯುವ ಸಂಸತ್ ಯೋಜನೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಸಂಸದೀಯ ವ್ಯವಹಾರಗಳ ಸಚಿವಾಲಯ, ರಕ್ಷಣಾ ಸಚಿವಾಲಯ. ಅಂದ್ರೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ. ರಾಷ್ಟ್ರೀಯ ಯುವ ಸಂಸತ್ತಿನ ಯೋಜನೆಯನ್ನು ವೆಬ್ ಪೋರ್ಟಲ್ 5ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಇದನ್ನು ಸಂಸದೀಯ ವ್ಯವಹಾರಗಳ ಸಚಿವಾಲಯ ನವೆಂಬರ್ 26, 2019ರಂದು ಪ್ರಾರಂಭಿಸಲಾಗಿರುತ್ತದೆ. ಓಕೆನಾ. ನೆಕ್ಸ್ಟ್, ಜೊರಾವಾ ಬುಡಕಟ್ಟು ಬಗ್ಗೆ 4ನೇ ಕ್ವಶನ್ ಇದು. ಜೊರಾವಾ ಬುಡಕಟ್ಟು ಜನಾಂಗವು ಭಾರತದ ಯಾವ ಭಾಗದಲ್ಲಿ ಪ್ರಧಾನವಾಗಿ ಕಂಡು ಬಂದಿದೆ? ಇಷ್ಟೊತ್ತು ನಾನು ಯಾವ್ಯಾವ ಬುಡಕಟ್ಟು ಬಗ್ಗೆ ಕ್ಲಾಸಲ್ಲಿ ಹೇಳಿದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ. ನೆಕ್ಸ್ಟ್, ಇದು ಲಕ್ಷದ್ವೀಪ, ಅಸ್ಸಾಂ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ, ಮಣಿಪುರದ ಅಂತ ಹೇಳಿದರೆ. ನೆಕ್ಸ್ಟ್, ಜೊರಾವಾ ಬುಡಕಟ್ಟು ಜನಾಂಗ ಭಾರತದ ಯಾವ ಭಾಗದಲ್ಲಿ ಪ್ರಧಾನವಾಗಿ ಕಂಡು ಬರ್ತೈತೆ ಅಂತ ಅಂದ್ರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮೊದಲ ಬಾರಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಜೊರಾವಾ ಬುಡಕಟ್ಟಿನ 19 ಸದಸ್ಯರನ್ನು ಭಾರತದ ಮತದಾರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಜೊರಾವಾ ಮಧ್ಯ ಮತ್ತು ದಕ್ಷಿಣ ಅಂಡಮಾನ್ ದ್ವೀಪಗಳಲ್ಲಿ ವಾಸಿಸಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ಸೇನೆಯ ಯಾಂತ್ರೀಕೃತ ಪದಾತಿ ದಳದ 4 ಬೆಟಾಲಿಯನ್ಗಳಿಗೆ ಯಾವ ಪ್ರತಿಷ್ಠಿತ ಮಿಲಿಟರಿ ಗೌರವವನ್ನು ನೀಡಲಾಗಿದೆ? ಅಧ್ಯಕ್ಷರ ಬಣ್ಣಗಳು, ವಿಶಿಷ್ಟ ಸೇವಾ ಆದೇಶ, ನಿನ್ನೆ ಕ್ಲಾಸ್ ನೋಡ್ರೆ ಇದಕ್ಕೆ ರೈಟ್ ಆನ್ಸರ್ ಮಾಡ್ತೀರಿ ನೀವು, ಅಧ್ಯಕ್ಷರ ಬಣ್ಣಗಳು. ಓಕೆನಾ.
ನೆಕ್ಸ್ಟ್ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಸಮ್ಮೇಳನದಲ್ಲಿ ಪ್ರದರ್ಶನದಲ್ಲಿ ಶ್ರೇಷ್ಠತೆಗಾಗಿ ಚಿನ್ನದ ಪ್ರಶಸ್ತಿಯನ್ನು ಗೆದ್ದ ಸಚಿವಾಲಯ ಯಾವುದು? ಜವಳಿ ಸಚಿವಾಲಯನು, ಗಣಿ ಸಚಿವಾಲಯನು, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯನು, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯನು ಅಂತ ಅಂದ್ರೆ ಗಣಿ ಸಚಿವಾಲಯ ಆಗಿರ್ತದೆ. ಓಕೆನಾ. ಪ್ರದರ್ಶನದಲ್ಲಿ ಶ್ರೇಷ್ಠತೆಗಾಗಿ ಗಣಿ ಸಚಿವಾಲಯ ಪೆವಿಲಿಯನ್ 2024ರ ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ಸಮ್ಮೇಳನದಲ್ಲಿ ಚಿನ್ನದ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಇದನ್ನು 2047ರ ಹೊತ್ತಿಗೆ ವಿಕಸಿತ್ ಭಾರತಕ್ಕೆ ನೀಡಿದ ಕೊಡುಗೆಗಳನ್ನು ಪ್ರದರ್ಶಿಸಿತು ಅಂತ ಹೇಳ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ರಾಜಸ್ಥಾನಕ್ಕೆ ಅತಿ ಉದ್ದದ ವಲಸೆ ಹೋರಾಟದ ದಾಖಲೆಯನ್ನು ಮುರಿದ ವಲಸೆ ಹಕ್ಕಿಯ ಹೆಸರೇನು? ಅಂದ್ರೆ ಇತ್ತೀಚೆಗೆ ಭಾರತ ರಾಜಸ್ಥಾನಕ್ಕೆ ಅತಿ ಉದ್ದದ ವಲಸೆ ಹಾರಾಟದ ದಾಖಲೆಯನ್ನು ಮುರಿದ ಅಂದ್ರೆ ಅದಕ್ಕಿಂತ ರೀಸೆಂಟ್ ಆಗಿ ಎಲ್ಲವೂ ಇಷ್ಟಿಷ್ಟು ದೂರ ಬರ್ತಿದ್ರೆ ಈ ವರ್ಷ ಯಾವುದು ಇಷ್ಟು ದೂರ ಬಂದಿದೆ ಅಂತ. ಅದರ ಹೆಸರೇನು? ನಾರ್ದನ್ ಶೊವೆಲರ್, ಗ್ರೇಟರ್ ಫ್ಲೆಮಿಂಗೋ, ಡೆಮೋವೆಲ್ಸ್ ಕ್ರೇನ್, ಬ್ಲೂ ಥ್ರೂಟ್ ಅಂತಂದ್ರೆ ಡೆಮೋಲೆಸ್ ಕ್ರೇನ್. ಇದೇ ಬಹಳ ದೂರದಿಂದ ಬಂದಿದೆ ಅಂತ. ನೆಕ್ಸ್ಟ್, ಈ ತಿಂಗಳಿನ ಕೊನೆಯ ಪ್ರಶ್ನೆ ಇದು. ಓಕೆನಾ. ಗಿರ್ನಾರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಉತ್ತರಾಖಂಡ್, ಮಧ್ಯಪ್ರದೇಶ್, ಗುಜರಾತ್. ಗುಜರಾತ್ ಅಲ್ಲಿದೆ ಗಿರ್ನಾರ್ ವನ್ಯಜೀವಿ ಅಭಯಾರಣ್ಯ. ಭೂ ವೀಕ್ಷಣಾಲಯ 2000ರಿಂದ 2020ರವರೆಗೆ ಮುಖ್ಯ ದೇವಾಲಯ ಪ್ರದೇಶಗಳಲ್ಲಿ ಜನವಸತಿ ಹೆಚ್ಚು ತೋರಿದೆ. ಅದು ಅವಧಿ ಅಭಯಾರಣ್ಯದಲ್ಲಿ ದಟ್ಟವಾದ ಅರಣ್ಯ ಗಮನಾರ್ಹವಾಗಿ ತೆರೆದ ಅರಣ್ಯವಾಗಿ ಪರಿವರ್ತಿಸಲಾಯಿತು ಅಂತ. ಗಿರ್ನಾರ್ ವನ್ಯಜೀವಿ ಅಭಯಾರಣ್ಯ ಗುಜರಾತ್ ಅಲ್ಲಿದೆ, ಅಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಐ ಹೋಪ್ ನಿಮ್ಗೆ ಇದೆಲ್ಲ ಯೂಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಇನ್ನೂ ಗೊತ್ತಾಗುತ್ತೆ ಕ್ಲಾಸ್ ಹೇಗೆ ಆಗ್ತಿದೆ ಏನು ಅಂತಂದು. ನೀವು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಿಮ್ಗೆ ಇನ್ನು ಬೇರೆ ಬೇರೆ ಕ್ಲಾಸಸ್ ಏನೇನ್ ಬೇಕಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ, ಇವು ಟಾಪಿಕ್ ಮೇಲೆ ಬೇಕು ಅಂತಂದು ಹೇಳಿದ್ರೆ ನಾನು ಮಾಡ್ತೀನಿ. ಓಕೆ, ಹಂಗೆ ಕ್ಲಾಸ್ ಹೇಗಿತ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ. ಓಕೆ, ಅಂದ್ರೆ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಈಗ ಈ ತರ ಅಪ್ಡೇಟ್ ಮಾಡ್ಬೇಕಂತ ಅಂದ್ರೂ ಕೂಡ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆನಾ. ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಯೂಸಸ್ ಆಗ್ತಿದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಕ್ಲಾಸಲ್ಲಿ ಅಕ್ಟೋಬರ್ ಕರೆಂಟ್ ಅಫೇರ್ಸ್ ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.